ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ನಾನು ನವಿತಾ ಜೈನ್। ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಾ ಇದ್ದಾರೆ। ಅಧಿಕಾರಿಗಳ ಜೊತೆಗಿನ ಸಿಎಂ ಸಿದ್ದರಾಮಯ್ಯ ಅವರ ಸಭೆ ಮುಕ್ತಾಯವಾಗಿದ್ದು ಸತತ 2 ಗಂಟೆಗಳ ಕಾಲ ಮಾಹಿತಿಯನ್ನ ಪಡೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು। ಈಗಾಗಲೇ 5 ಗ್ಯಾರಂಟಿಗಳ ಘೋಷಣೆಯಾಗಿ ಮೊದಲ ಸಂಪುಟ ಸಭೆಯಲ್ಲೇ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು। ಈ ಹಿನ್ನೆಲೆಯಲ್ಲಿ ಈಗ ಜನ ಕೇಳ್ತಿದ್ದಾರೆ ಗ್ಯಾರಂಟಿಗಳ ಜಾರಿ ಯಾವಾಗ ಅಂತ ಹೇಳಿ। ಈ ಹಿನ್ನೆಲೆಯಲ್ಲಿ ಸತತ 2 ಗಂಟೆಗಳ ಕಾಲ ಈಗ ಸಭೆಯನ್ನ ಮಾಡಿದ್ದಾರೆ। ಯೋಜನೆಗಳ ಫಲಾನುಭವಿಗಳ ಸಂಖ್ಯೆ, ಅದಕ್ಕೆ ತಗಲುವಂತಹ ವೆಚ್ಚ, ಸೌಲಭ್ಯ ಪಡೆಯೋದಕ್ಕೆ ಬೇಕಾದಂತಹ ಮಾನದಂಡಗಳು ಏನು, ಇವೆಲ್ಲದರ ಬಗ್ಗೆ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಈಗ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ನಡೆಸಿದ್ದಾರೆ। ಯೋಜನೆ ಜಾರಿಯಾಗುವ ದಿನಾಂಕದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ। ಜನರ ಪ್ರಶ್ನೆ ಒಂದೇ, ಈ ಗ್ಯಾರಂಟಿಗಳ ಜಾರಿ ಯಾವಾಗ ಅನ್ನುವಂತಹ ಪ್ರಶ್ನೆ। ಜೂನ್ 1ರಿಂದಲೇ ಜಾರಿ ಆಗತ್ತೆ ಅಂತ ಹೇಳಲಾಗಿತ್ತು, ಅದೇ ರೀತಿಯಾಗಿ ಜಾರಿ ಮಾಡ್ತಾರಾ ಅನ್ನುವಂತಹ ಕುತೂಹಲ ಇದೆ। ಮುಂದಿನ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ತೀವಿ, ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಒಬ್ಬೊಬ್ಬ ಸಚಿವರು, ಶಾಸಕರು ಈಗ ಒಂದೊಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ। ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ। ಹೆಬ್ಬಾಕ ತಿಮ್ಮೇಗೌಡ, ಈಗ 5 ಗ್ಯಾರಂಟಿಗಳ ಘೋಷಣೆ ಆದ್ಮೇಲೆ ಮೊದಲ ಸಂಪುಟ ಸಭೆಯಲ್ಲೇ ಜಾರಿ ಅಂತ ಹೇಳಿದ್ರು, 2 ಸಲ ಮೀಟಿಂಗ್ ಆಯಿತು, ಇವತ್ತು ಸುದೀರ್ಘವಾದ ಮೀಟಿಂಗ್ ಅನ್ನ ನಡೆಸಿದ್ದಾರೆ। ಈ ಹಿನ್ನೆಲೆಯಲ್ಲಿ ಹಾಗಾದ್ರೆ ಈ 5 ಗ್ಯಾರಂಟಿಗಳ ಜಾರಿ ಯಾವಾಗ, ಯಾವ ದಿನಾಂಕವನ್ನ ಇವತ್ತೊಂದು ಫಿಕ್ಸ್ ಮಾಡಿಕೊಳ್ಳಲಾಗಿದೆ, ಈಗ ಆದಷ್ಟು ಬೇಗ ಜಾರಿ ಆಗುವಂತಹ ನಿರೀಕ್ಷೆ ಇದೆಯಾ ಹಾಗಾದ್ರೆ? ಖಂಡಿತವಾಗಿಯೂ ನವಿತಾ ಜೈನ್, ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಜೂನ್ 1ನೇ ತಾರೀಕಿನಿಂದಲೇ ಈ ಒಂದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸರ್ಕಾರ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು। ಯಾಕಂತ ಹೇಳಿದ್ರೆ ನುಡಿದಂತೆ ನಡೀತೀವಿ ಮತ್ತೆ ನುಡಿದಂತೆ ನಡೆದಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಭಾಷಣವನ್ನ ಮಾಡಿದ್ದಾರೆ। ಹೀಗಾಗಿ ಇದೀಗ ನಿರೀಕ್ಷೆಗೂ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ 5 ಗ್ಯಾರಂಟಿಗಳ ಭರವಸೆ ಇದೆಯಲ್ಲ, ಅದನ್ನ ಅನುಷ್ಠಾನಕ್ಕೆ ತರಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ। ಯಾಕಂತ ಹೇಳಿದ್ರೆ ಈಗಾಗಲೇ ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ನಾವು ಇಂಥದ್ದೊಂದು ತೀರ್ಮಾನಕ್ಕೆ ಬರ್ತೀವಿ ಎನ್ನುವಂತ ನಿಟ್ಟಲ್ಲಿ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು। ಆದ್ರೆ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಕೇವಲ ಏನು ಆದೇಶವನ್ನು ಹೊರಡಿಸಿದ್ದಾರೆ, ಅಂದ್ರೆ ಜಾರಿ ಜೀವ ಇಶ್ಯೂವನ್ನ ಮಾಡಿದ್ದಾರೆ। ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ವಿಪಕ್ಷಗಳು ಇದೀಗ ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಾರೆ। ಏನು ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದಕ್ಕೆ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ, ಇವತ್ತಿನ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಇದೆಲ್ಲವೂ ಕೂಡ ಅಸಾಧ್ಯ ಅನ್ನುವಂತ ನಿಟ್ಟಲ್ಲಿ। ಸೊ ಹೀಗಾಗಿ ಎಲ್ಲಾ ಮುಜುಗರ ಮತ್ತೆ ಎಲ್ಲಾ ಟೀಕೆ ಸಾರ್ವಜನಿಕರ ಆಕ್ರೋಶದಿಂದ ಪಾರಾಗಲೇಬೇಕು ಅನ್ನುವಂತ ನಿಟ್ಟಲ್ಲಿ ಮುಂದಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ತಮ್ಮ ಮಹತ್ವದ 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ರು। ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಇಂಧನ, ಸಾರಿಗೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಮತ್ತೊಂದು ಕಡೆಯಾಗಿ ಕೌಶಲ್ಯಾಭಿವೃದ್ಧಿ, ಈ ರೀತಿಯಾಗಿ 5 ಇಲಾಖೆಗಳ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು। ಅದರಂತೆ ಏನು ಇಂಧನ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ಯೂನಿಟ್ ವಿದ್ಯುತ್ ಬೇಕಾಗುತ್ತೆ, ಮತ್ತೊಂದು ಕಡೆಗೆ ಎಷ್ಟು ಕುಟುಂಬಗಳು ಈ ಒಂದು ಯೋಜನೆಯ ಫಲಾನುಭವಿಗಳಾಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು। ಬದಲಾಗಿ ಏನು APL BPL ಕಾರ್ಡ್ ಪಡಿತರದಾರರು ಎಷ್ಟು ಜನ ಇದ್ದಾರೆ, ಯಾಕಂತ ಹೇಳಿದ್ರೆ ಅನ್ನಭಾಗ್ಯ ಯೋಜನೆ ಅಡಿ 10 ಕೆಜಿ ಅಕ್ಕಿಯನ್ನ ಈಗಾಗಲೇ ಏನು ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ BPL ಕಾರ್ಡ್ದಾರರೆಷ್ಟು, APL ಕಾರ್ಡ್ದಾರರೆಷ್ಟು ಮತ್ತೆ ಅಂತ್ಯೋದಯ ಕಾರ್ಡ್ಗಳು ಎಷ್ಟಿದಾವೆ ಅನ್ನೋದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು। ಬದಲಾಗಿ ಇನ್ನ ಸಾರಿಗೆ ಇಲಾಖೆಯಿಂದ ಅನೌನ್ಸ್ ಮಾಡಿರ್ತಕ್ಕಂಥ ಅಂದ್ರೆ ಏನು ಮಹಿಳೆಯರು ಎಲ್ರಿಗೂ ಕೂಡ ಉಚಿತ ಪ್ರಯಾಣ ಅಂತ, ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಅಂತ। ಸೊ ಹೀಗಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ, ಮತ್ತೊಂದು ಕಡೆಗೆ ಮಹಿಳೆಯರು ಎಷ್ಟು ಜನ ಇದ್ದಾರೆ, ಈಗಾಗಲೇ ಏನು ಚುನಾವಣಾ ಪೂರ್ವದಲ್ಲಿ ಚುನಾವಣಾ ಆಯೋಗ ಬಿಡುಗಡೆ ಮಾಡದಂತೆ 2.5 ಕೋಟಿಗೂ ಅಧಿಕ ಮಂದಿ ಮಹಿಳೆಯರಿದ್ದಾರೆ, ಅಂದ್ರೆ ಮಹಿಳಾ ಮತದಾರ ಇರ್ತಕ್ಕಂಥದ್ದು। ಇನ್ನುಳಿದಂತೆ ಬಿಲೋ 18 ಅಂದ್ರೆ 18 ವರ್ಷ ಒಳಗಿನ ಯುವತಿಯರು ಎಷ್ಟು ಜನ ಇದ್ದಾರೆ ಅಂತ ಕಾಲೇಜು ವಿದ್ಯಾರ್ಥಿಗಳು ಹೊರತುಪಡಿಸಿ। ಸೊ ಈ ರೀತಿಯಾಗಿ ಮತ್ತೊಂದು ಕಡೆಯಾಗಿ ಇನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 2,000 ರೂಪಾಯಿ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು, ಅಂದ್ರೆ ಭಾಷಾಶನ ರೂಪದಲ್ಲಿ ಅವರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ। ಇನ್ನು ಯುವ ನಿಧಿಗೆ ಸಂಬಂಧಪಟ್ಟಂತೆ ಯುವಕರಿಗೆ ಏನು ಪದವೀಧರ ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ, ಅದಕ್ಕೆ ಸಂಬಂಧಪಟ್ಟ ಕೂಡ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು। ಸೊ ಹೀಗೆ 5 ಇಲಾಖೆಗಳ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಸಭೆ ನಡೆಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು 1-to-1 ಮಾತನಾಡೋದ್ರ ಮುಖಾಂತರ ಏನು ಎಷ್ಟು ಅಂದ್ರೆ
ಫಲಾನುಭವಿಗಳ ಸಂಖ್ಯೆ, ತಗಲುವ ವೆಚ್ಚ, ಮತ್ತೊಂದು ಕಡೆಗೆ ಯಾವಾಗ ಜಾರಿ ಮಾಡಿದ್ರೆ ಎಷ್ಟೆಷ್ಟು ವೆಚ್ಚ ತಗಲುತ್ತೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ 2 ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನ ನಡೆಸಿ ಈಗಷ್ಟೇ ಸರ್ಕಾರಿ ನಿವಾಸಕ್ಕೆ ಮರಳಿದ್ದಾರೆ. ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ ಡೀಟೇಲ್ಸ್. ಒಟ್ಟಾರೆ ಜನರಿಗೆ ಬೇಕಾಗಿರುವಂತದ್ದು ಈಗ ಈ ಗ್ಯಾರಂಟಿಗಳು ಜಾರಿ ಆಗಬೇಕು ಅನ್ನೋದು. ಈಗ ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಿದೆ. ಇನ್ನು ಕಾಂಗ್ರೆಸ್ನ ಗ್ಯಾರಂಟಿಯ ವಿಳಂಬದ ಬಗ್ಗೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ನಾಯಕರು ಏನೇನ್ ಹೇಳಿದ್ದಾರೆ ನೋಡೋಣ. ನೋಡಿದ್ರೆ ಹಲವಾರು ಹೇಳಿಕೆಗಳು ಸಚಿವರದ್ದು ನೋಡಿದ್ರೆ ಅವರು ಹೇಳೋದೊಂದು ಮಾಡೋದು ನಿಶ್ಚಿತ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಕರಾರು ಕಂಡೀಷನ್ ಇಲ್ಲದೆ ಎಲ್ಲರಿಗೂ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಉದಾಹರಣೆ ಸಮೇತವಾಗಿ ಮುಖ್ಯಮಂತ್ರಿಗಳು ಹೇಳಿದರು. ಆದೇಶದಲ್ಲಿ ಮೊನ್ನೆ ತಾತ್ವಿಕ ಆದೇಶದಲ್ಲಿ ಎಲ್ಲರಿಗೂ ಅಂತ ಹೇಳಿದ್ದಾರೆ. ಆಮೇಲೆ ಅವರು ತಮ್ಮ ಈಗ ಅಧಿಕಾರ ಜನ ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಈ ಗ್ಯಾರಂಟಿಗಳ ಮೇಲೆ ಅದರ ಬಗ್ಗೆ ಉತ್ತರ ಮಾಡ್ದೇನೆ ಹಿಂದಿನ ಸರ್ಕಾರ ಹಂಗಾಗಿದೆ ಹಿಂಗಾಗಿದೆ ಅಂತ ಅದಕ್ಕೆಲ್ಲ ಆ ಸಂದರ್ಭದಲ್ಲಿ ಜನ ಮತ ಹಾಕಿದ್ದಾರೆ. ಈ ಪ್ರಾಮಿಸ್ ಮೇಲೆ ಮತ್ತೆ ಅಧಿಕಾರ ಇದಕ್ಕೆ ಉತ್ತರ ಕೊಡಿ ನೀವು. ಅದನ್ನ ಬಿಟ್ಟು ಕುಂಟು ನೆಪ ಹೇಳೋದು ನೋಡಿದ್ರೆ ಇವರೇನು ಇದನ್ನ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಗತ ಮಾಡುವಂತ ಯಾವುದೇ ಲಕ್ಷಣ ಇಲ್ಲ. ಕೆಲವೇ ದಿನಗಳಲ್ಲಿ ಇವರು ಬಣ್ಣ ಬಯಲಾಗ್ತದೆ. ಒಂದು ಕಡೆ 5 ಗ್ಯಾರಂಟಿ ಕಾರ್ಡ್ಗಳನ್ನು ಅನುಷ್ಠಾನ ಮಾಡತಕ್ಕಂಥದ್ದು, 6ನೇದು ಇನ್ನೊಂದು ನೀವು ಮರ್ತಿದ್ದೀರಿ. ಈ ಮುಖ್ಯಮಂತ್ರಿಗಳು 5 ವರ್ಷ ಸಂಪೂರ್ಣವಾಗಿ ಅಧಿಕಾರದಲ್ಲಿ ಇರ್ತಾರಾ, ಆಡಳಿತ ನಡೆಸ್ತಾರಾ, ಅದರ ಗ್ಯಾರಂಟಿ ಬಗ್ಗೆ ಯಾರು ಕೂಡ ಹೇಳ್ತಾ ಇಲ್ಲ. ಹಾಗೆ ಸಾಕಷ್ಟು ಗೊಂದಲಗಳಿದೆ, ಸಾಕಷ್ಟು ಪ್ರಶ್ನೆಗಳಿಗಾಗಲೇ ರಾಜ್ಯದ ಜನರಲ್ಲಿ ಇವತ್ತಾಗಲೇ ಉದ್ಭವ ಆಗಿದೆ. ಹಾಗೆ ನೋಡೋಣ, ಬರೋದಿಂದಲೇ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ ಅಂತ ನಾವು ಕೂಡ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದೇವೆ. ಅದ್ರದ್ದು ಆಗಲಿಲ್ಲ ಅಂದ್ರೆ ಬರುವಂತ ದಿನಗಳು ನಾವು ಕೂಡ ಹೋರಾಟಗಳನ್ನು ಕೂಡ ಮಾಡಬೇಕಾಗ್ತದೆ, ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ. ಬಿಬಿಎಂಪಿ ಅಧಿಕಾರಿಗಳ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ಮಾಡ್ತಾ ಇದ್ದಾರೆ. ಟಿಡಿಆರ್ ಟೌನ್ ಪ್ಲಾನಿಂಗ್ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದು ತೆರಿಗೆ ಸಂಗ್ರಹದ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನ ಈಗಾಗಲೇ ಸಂಗ್ರಹವನ್ನ ಮಾಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳ ಜೊತೆ ಡಿಕೆ ಶಿವಕುಮಾರ್ ಕಳೆದ 2 ಗಂಟೆಯಿಂದಲೂ ಕೂಡ ಅವರು ಮಾಹಿತಿಯನ್ನ ಸಂಗ್ರಹ ಮಾಡಿದ್ರು. ತೆರಿಗೆ ಸಂಗ್ರಹ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆದಾಯ ಹೆಚ್ಚಿಸೋದಕ್ಕೆ ಏನ್ ಮಾಡಬೇಕು ಅನ್ನೋದರ ಕುರಿತು ಕೂಡ ಅಧಿಕಾರಿಗಳ ಜೊತೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ತೆರಿಗೆ ವಸೂಲಿಗೆ ಬೇಕಾದಂತಹ ಕ್ರಮಗಳ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಸತತ 3 ಗಂಟೆಯಿಂದ ಚರ್ಚೆ ನಡೀತಾ ಇದೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಹೃದಯ ಭಾಗ ಬೆಂಗಳೂರು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಏನೇನ್ ಮಾಡಬೇಕು, ಯಾಕಂದ್ರೆ ಈಗಾಗಲೇ ಮೂಲಸೌಕರ್ಯಗಳ ಕುರಿತು ಸಾಕಷ್ಟು ಪ್ರಶ್ನೆಗಳು ಎದ್ದಿದೆ. ಮತ್ತೊಂದು ಕಡೆ ಇನ್ನು ಕೆಲವೇ ದಿನಗಳಲ್ಲಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ವಿಪಕ್ಷದವರು ಕೂಡ ಮಾತನ್ನ ಆರಂಭ ಮಾಡಿದ್ದಾರೆ, ಟೀಕೆಯನ್ನ ಆರಂಭ ಮಾಡಿದ್ದಾರೆ. ಇನ್ನು ಮಳೆ ಈಗ ಬರ್ತಾ ಇದೆ ಆಲ್ರೆಡಿ, ಅದರ ಜೊತೆಗೆ ಅಭಿವೃದ್ಧಿಯ ವಿಚಾರ, ಮೂಲಸೌಕರ್ಯಗಳ ವಿಚಾರವನ್ನ ಕೂಡ ಈಗ ಮುನ್ನೆಲೆಗೆ ತರಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆ ಈಗ 3 ಗಂಟೆಯಿಂದನೂ ಡಿಕೆ ಶಿವಕುಮಾರ್ ಸಭೆಯನ್ನ ಮಾಡಿದ್ದಾರೆ. ಇನ್ನು ಸಿದ್ಧಗಂಗಾ ಮಠದ ಅನುದಾನವನ್ನ ತಡೆ ಹಿಡಿಯಿತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಈಗ. ಸುಮಾರು 10 ಕೋಟಿ ಅನುದಾನಕ್ಕೆ ತಡೆ ಹಾಕಲಾಗಿದೆಯಾ? ಸರ್ಕಾರದ ವಿರುದ್ಧ ಶಾಸಕರಾಗಿರುವ ಸುರೇಶ್ ಗೌಡ ಅವರು ಮಾಡಿರುವಂತಹ ಗಂಭೀರ ಆರೋಪ ಇದು. ಸಿದ್ಧಗಂಗಾ ಮಠಕ್ಕೆ ಕೊಟ್ಟಂತಹ ಅನುದಾನವನ್ನ ಈಗ ತಡೆ ಹಿಡಿದಿದೆ ಸರ್ಕಾರ ಅನ್ನುವಂತಹ ಆರೋಪವನ್ನ ಮಾಡ್ತಿದ್ದಾರೆ. ನನ್ನ ಕ್ಷೇತ್ರದ 20 ಕೋಟಿ ಅನುದಾನವನ್ನ ತಡೆ ಹಿಡಿಯಲಾಗಿದೆ, ಇದರಲ್ಲಿ ಸಿದ್ಧಗಂಗಾ ಮಠದ 10 ಕೋಟಿ ಅನುದಾನವೂ ಇದೆ ಅಂತ ಹೇಳಿ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ 1,000 ಕೋಟಿ ಅನುದಾನವನ್ನ ಸ್ಥಗಿತಗೊಳಿಸಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ನಾವು ಈ ಕೂಡಲೇ ವಿನಂತಿ ಮಾಡ್ತೇವೆ, ಹಣವನ್ನ ಬಿಡುಗಡೆ ಮಾಡಬೇಕು. ಯಾವುದಾದ್ರೂ ಬೇರೆ ಬೇರೆ ಉದ್ದೇಶಕ್ಕೆ ದುರುದ್ದೇಶಕ್ಕೆ ಆಗಿದ್ರೆ ತಡೆ ಹಿಡಿಲಿ, ನಮ್ದೇನು ತಕರಾಲಿಲ್ಲ. ಸರ್ಕಾರ ಕೊಟ್ಟಿರುವಂಥ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ ಅಂದ್ರೆ ಅಸೆಂಬ್ಲಿಲೂ ಹೋರಾಟ ಮಾಡ್ತೇವೆ, KDP ಮೀಟಿಂಗಲ್ಲೂ ಹೋರಾಟ ಮಾಡ್ತೀವಿ, ಬೀದಿಗೆ ಇಳಿದು ಹೋರಾಟ ಮಾಡ್ತೀವಿ. ಮಠಕ್ಕೆ ಕೊಟ್ಟಿರೋದೊಂದು 10 ಕೋಟಿ ಅನುದಾನ ಏನಕ್ಕೆ ಜನರಲ್ ಆಗಿ ತಡೆ ಹಿಡಿದಿದ್ದಾರೆ. ಮಠದ ನಮ್ಮ ಸಿದ್ಧಗಂಗಾ ಮಠಕ್ಕೆ 10 ಕೋಟಿ ರೂಪಾಯಿ ಹಣ ಕೊಟ್ಟಿದ್ರು ನಮ್ಮ ಸರ್ಕಾರ. ಹಣ ನನಗೆ ಬಿಡುಗಡೆ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ನಾನು ಹೇಳ್ತಾ ಇದ್ದೇನೆ, ಮಠದ ಅನುದಾನ ತಡೆ ಹಿಡಿಯೋಕ್ಕೆ ಯಾರಿಗೂ ಶಕ್ತಿ ಇಲ್ಲ, ದಮ್ಮಿಲ್ಲ. ನನಗೆ ನಂಬಿಕೆ ಇದೆ, ಈ ಮಠ ಎಲ್ರಿಗೂ ಸಂಬಂಧಪಟ್ಟಿದೆ. ಅದರಿಂದ ನಾನು ಇದನ್ನ ರಾಜಕೀಯ ಬೆರೆಸೋದಕ್ಕೆ ಇಷ್ಟಪಡಲ್ಲ. ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಅನುದಾನ ಸಿದ್ಧಗಂಗಾ ಮಠದ ವಿಷಯದಲ್ಲಿ ಯಾರೇ ಯಾವುದೇ ರಾಜಕೀಯ ಪಕ್ಷನೂ ಕೂಡ ತಲೆ ಹಾಕಲ್ಲ, ಮತ್ತೆ ಅನಾವಶ್ಯಕವಾಗಿ ಗೊಂದಲಗಳನ್ನು ಸೃಷ್ಟಿ ಮಾಡಲ್ಲ. ನನಗೆ ನಂಬಿಕೆ ಇದೆ, ನಮ್ಮ ಸರ್ಕಾರ ಕೊಟ್ಟಂತ 10 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ.
20,000 ಕೋಟಿ ಅನುದಾನ. ಮೊನ್ನೆ ಸಿದ್ದರಾಮಯ್ಯ ವಿರುದ್ಧ ತುರ್ತು ಆದೇಶವನ್ನ ಹೊರಡಿಸಿದ್ರು. ಈಗ ತರಾತುರಿಯಲ್ಲಿ ಅವೈಜ್ಞಾನಿಕವಾಗಿ ಯಾವ್ಯಾವುದಕ್ಕೆಲ್ಲ ಅನುದಾನವನ್ನ ನೀಡಲಾಗಿದೆ, ಸರಿಯಾಗಿ ಅದು ಅನುದಾನ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ, ಆ ರೀತಿಯಾದ ಕೆಲಸ ಕಾರ್ಯಗಳನ್ನೆಲ್ಲವನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನ ಹೊರಡಿಸಿದ್ರು. ಸೊ ಆ ಆದೇಶದ ರೀತಿಯಲ್ಲಿ ಈಗ ಈ ಅನುದಾನಕ್ಕೆ ತಡೆ ಹಾಕಲಾಗಿದೆಯಾ ಆ ವಿಚಾರವನ್ನ ಈಗ ಸುರೇಶ್ ಗೌಡ ಅವರು ಹೇಳುವ ಹಾಗೆ ಕಾಣಿಸ್ತಾ ಇದೆ. ಸಿದ್ಧಗಂಗಾ ಮಠದ ಅನುದಾನವನ್ನ ಸರ್ಕಾರ ತಡೆ ಹಿಡಿಯಿತಾ? ಸರ್ಕಾರದ ವಿರುದ್ಧ ಈಗ ಶಾಸಕ ಸುರೇಶ್ ಗೌಡ ಅವರು ಗಂಭೀರ ಆರೋಪ ಮಾಡಿದ್ದು ಮಾತ್ರ ಅಲ್ಲ, ಸಿದ್ಧಗಂಗಾ ಮಠಕ್ಕೆ ಕೊಟ್ಟ ಅನುದಾನ ತಡೆ ಹಿಡಿಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಆ ರೀತಿಯಾಗಿ ಸರ್ಕಾರ ಮಾಡೋದಿಕ್ಕೂ ಸಾಧ್ಯ ಇಲ್ಲ, ಅನಗತ್ಯವಾಗಿ ವಿವಾದವನ್ನ ಮೈ ಮೇಲೆ ಎಳ್ಕೊಳ್ಳುವಂತಹದ್ದು ಕಾಣ್ಲಿಕ್ಕೆ ಇಲ್ಲ ಅನ್ನೋದನ್ನ ಮಾತನ್ನ ಹೇಳ್ತಿದ್ದಾರೆ. ಬಟ್ ಈಗ ಮತ್ತೆ ಅವ್ರು ಹೇಳ್ತಾ ಇರೋದು ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಸಿದ್ಧಗಂಗಾ ಮಠಕ್ಕೆ ಈ ರೀತಿ ಅನುದಾನವನ್ನ ತಡೆ ಹಿಡಿದ್ರೆ ಮುಂದಿನ ದಿನಗಳಲ್ಲಿ ಭಕ್ತರೇ ಅವರಿಗೆ ಪಾಠವನ್ನ ಕಲಿಸ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಇದರಲ್ಲಿ ಸಿದ್ಧಗಂಗಾ ಮಠದ 10 ಕೋಟಿ ಅನುದಾನ ಮಾತ್ರ ಅಲ್ಲ, 20 ಕೋಟಿ ಅನುದಾನವನ್ನ ತಡೆ ಹಿಡಿಯಲಾಗಿದೆ. ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನುದಾನವನ್ನ ತಡೆ ಹಿಡಿಯೋದು ತಪ್ಪು ಅಂತ ಸುರೇಶ್ ಗೌಡ ಅವರು ಹೇಳ್ತಿದ್ದಾರೆ. ವೆಲ್ಕಮ್ ಬ್ಯಾಕ್. ಶಾಲೆಗಳೆಲ್ಲ ಶುರುವಾದವು, ಹೇಗಿವೆ ಸರ್ಕಾರಿ ಶಾಲೆಗಳು? ಹೊಸ ಸಚಿವರಿಗೆ ಸವಾಲ್. ಸರ್ಕಾರಿ ಶಾಲೆ ಉಳಿಸಿ ನ್ಯೂಸ್ 18 ಅಭಿಯಾನ. ಬೇಸಿಗೆ ರಜೆ ಮುಗಿಯಿತು, ನಾಡಿದ್ದಿನಿಂದ ಶಾಲೆ ಶುರು. ಎಲ್ಲೆಲ್ಲಿ ಹೇಗಿವೆ ಸರ್ಕಾರಿ ಶಾಲೆಗಳು? ನ್ಯೂಸ್ 18 ನಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಯ ಅನಾವರಣ. ಬೇಸಿಗೆ ರಜೆ ಮುಗಿದಿದೆ, ಶಾಲೆಗಳು ಆರಂಭ ಆಗಿದೆ. ಹಾಗಾದ್ರೆ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ? ಆ ಶಾಲೆಗಳಲ್ಲಿ ಮಕ್ಕಳು ಕಲಿಯೋದಿಕ್ಕೆ ಸಾಧ್ಯ ಇದೆಯಾ? ಇವೆಲ್ಲವನ್ನ ಕೂಡ ನ್ಯೂಸ್ 18 ನಿಮ್ಮ ಮುಂದೆ ಇಡ್ತಾ ಇದೆ. ಬಿದ್ದು ಹೋಗುವಂತಿವೆ ಸರ್ಕಾರಿ ಶಾಲೆಗಳು. ಸರ್ಕಾರಿ ಶಾಲೆಗಳನ್ನ ಉಳಿಸೋಣ, ಇದು ನಿಮ್ಮ ನ್ಯೂಸ್ 18 ನಿಂದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ. ರಾಯಚೂರಲ್ಲಿ ಸರ್ಕಾರಿ ಶಾಲೆಯ ಸ್ಥಿತಿ ಹೇಗಿದೆ? ರಾಯಚೂರಲ್ಲಿ ಮಕ್ಕಳ ಸಾವನ್ನ ಆಹ್ವಾನಿಸುವಂತಿದೆ ಶಾಲೆ. 1996ರಲ್ಲಿ ನಿರ್ಮಾಣ ಆಗಿರುವಂತಹ ಈ ಶಾಲೆಯಲ್ಲಿ 1ರಿಂದ 5ನೇ ತರಗತಿವರೆಗೂ ಕೂಡ ಕ್ಲಾಸ್ ಇದೆ. ದೇವದುರ್ಗ ತಾಲೂಕಿನ ರೇಕಲಮರಡಿ ಶಾಲೆಯ ಸ್ಥಿತಿಯನ್ನ ನಾವು ನಿಮ್ಗೆ ತೋರಿಸ್ತೀವಿ. ಆಗಲೋ ಈಗಲೋ ಅಂತ ಬೀಳುವ ರೀತಿಯಲ್ಲಿದೆ ಈ ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳುಹಿಸಲ್ಲ, ಸರ್ಕಾರಿ ಶಾಲೆ ಸರಿ ಇಲ್ಲ ಅಂತ ಹೇಳೋ ಬದಲು ನಾವು ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಅನ್ನೋದನ್ನ ಮೊದಲು ನೋಡ್ಬೇಕಾಗತ್ತೆ. ಈಗ ಅಧಿಕಾರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರೆಲ್ಲರೂ ಕೂಡ ಇದರ ಕಡೆ ಗಮನ ವಹಿಸಬೇಕು. ಆಗ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಹೋಗಿ ಕಲಿಯೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಶಿಥಿಲಾವಸ್ಥೆಯಲ್ಲಿರೋ ಕೊಠಡಿಯಲ್ಲಿ ಮಕ್ಕಳಿಗೆ ಪಾಠ ಮಾಡಲಾಗುತ್ತೆ. ಈ ಕೊಠಡಿಯಲ್ಲಿ ಕೂತ್ರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ಶಿಥಿಲಗೊಂಡ ಈ ಕಟ್ಟಡವನ್ನ ತೆರವುಗೊಳಿಸಿ ಅಂತ ಗ್ರಾಮಸ್ಥರು ಮನವಿ ಮಾಡಿದ್ರು, ಪ್ರಯೋಜನ ಆಗಿಲ್ಲ. ಪ್ರಾರಂಭವಾದಾಗ ಇದು ಕೇವಲ 1 ಕೋಣೆ ಹೊಂದಿತ್ತು. ಈಗ ಇದನ್ನ ಹೊರತುಪಡಿಸಿ 2 ಹೊಸ ಕೋಣೆ ಕಟ್ಟಲಾಗಿದೆ. ಆದ್ರೆ ಅದಕ್ಕೆ ಹೊಂದಿಕೊಂಡಿರುವ ಈ ಕೋಣೆ ಮತ್ತು ಅಡುಗೆ ಕೋಣೆ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದೆ. ರಾಯಚೂರಿನ ರೇಕಲಮರಡಿ ಶಾಲೆಯ ದುಸ್ಥಿತಿ ಬಗ್ಗೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹೂಗಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಶಾಲೆಗಳು ಪ್ರಾರಂಭವಾಗಲಿವೆ. ಹಾಗೆ ಪ್ರಾರಂಭವಾಗ್ತಕ್ಕಂಥ ಶಾಲೆಗಳ ಪರಿಸ್ಥಿತಿ ಇವತ್ತು ಹೇಗಿದೆ ಎನ್ನುವಂತಹ ರಿಯಾಲಿಟಿ ಚೆಕ್ ಅನ್ನ ನ್ಯೂಸ್ 18 ತಂಡ ಮಾಡ್ತಾ ಇದೆ. ನಾನಿವತ್ತು ರೇಕಲಮರಡಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಇದ್ದೀನಿ. ಈ ಒಂದು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೇಗಿದೆ, ಇದರ ಪರಿಸ್ಥಿತಿ ಹೇಗಿದೆ, ಇದು ಶಿಥಿಲಾವಸ್ಥೆ ತಲುಪಿದ್ರು ಕೂಡ ಇದು ಯಾವ ರೀತಿಯಾಗಿ ಅಧಿಕಾರಿಗಳ ಕಣ್ಣಿಗೆ ಕಂಡಿಲ್ಲ ಅಂತಕ್ಕಂತಹ ವಾಸ್ತವ ಸ್ಥಿತಿಯನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು 2 ಕೋಣೆಗಳಿದಾವೆ. ಈ 2 ಕೋಣೆಗಳ ಪಕ್ಕದಲ್ಲಿರ್ತಕ್ಕಂತಹ ಒಂದು ಕೋಣೆ ಏನಿದೆಯಲ್ಲ, ಇದು ಸಂಪೂರ್ಣವಾಗಿ ಶಿಥಿಲಾವಸ್ಥೆ ತಲುಪಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಶಾಲೆ ಏನಿದೆ ಇದರ ಅಡಿಯಲ್ಲಿ ಮಕ್ಕಳು ಕೂತ್ಕೋತಾರೆ, ನಿಲ್ತಾರೆ, ಆಡ್ತಾರೆ. ಆದ್ರೆ ಪಕ್ಕದಲ್ಲೇ ಇರತಕ್ಕಂಥ ಈ ಬಿಲ್ಡಿಂಗ್ ಅಲ್ಲೂ ಕೂಡ ಈ ಮಕ್ಕಳು ಹೋಗೋದಿಲ್ಲ ಅಂತ ಹೇಳೋಕ್ ಆಗೋದಿಲ್ಲ. ಯಾಕಂತ ಕೇಳಿದ್ರೆ ಇದೊಂದು ಕಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಮಕ್ಕಳು ಇಲ್ಲೂ ಕೂಡ ಆಡಬಹುದು. ಆದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಇದರ ಛತ್ತು ಅವರ ಮೇಲೆ, ಮಕ್ಕಳ ಮೇಲೆ ಬೀಳಬಹುದು. ನೋಡಬಹುದು, ನಿಮ್ಗೆ ಕಾಣಿಸ್ತಿರಬಹುದು, ಈಗಾಗಲೇ ಛತ್ತು ಉದುರಿ ಬಿದ್ದಿರತಕ್ಕಂಥದ್ದು. ಇದ್ಯಾವುದು ಕೂಡ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ. ಇನ್ನು ಒಳಗಡೆ ಹೋದ್ರೂ ಕೂಡ ಇದು ಸಾಕಷ್ಟು ಏನಪ್ಪಾ ಅಂತ ಹೇಳಿದ್ರೆ ಶಿಥಿಲಾವಸ್ಥೆ ತಲುಪಿರ್ತಕ್ಕಂಥದ್ದು. ಇದನ್ನ ಸರಿಪಡಿಸ್ತಕ್ಕಂಥ ಕಾರ್ಯ, ಇದನ್ನು ಡೆಮಾಲಿಷನ್ ಮಾಡಿ ಇಲ್ಲಿ ಹೊಸ ಕಟ್ಟಡವನ್ನ ಕಟ್ಟತಕ್ಕಂಥ ಕೆಲಸ ಇವತ್ತು ಶಿಕ್ಷಣ ಇಲಾಖೆಯಿಂದ ಆಗಬೇಕಾಗಿತ್ತು. ಆದರೆ ಆಗದೇ ಇರತಕ್ಕಂಥದ್ದು ನಿಜಕ್ಕೂ ದುರಂತ. ಹಾಗಾಗಿ ಶಿಥಿಲಾವಸ್ಥೆ ತಲುಪಿರ್ತಕ್ಕಂಥ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ತೆರಳತಕ್ಕಂಥ ಬಡ ಮಕ್ಕಳ ಜೀವ ಮತ್ತು ಪ್ರಾಣ ಎಷ್ಟು ಮುಖ್ಯ ಅಂತಕ್ಕಂತಹ ವಿಚಾರವನ್ನು ಇಟ್ಟುಕೊಂಡು ನ್ಯೂಸ್ 18 ಈಗ ಹೊಸದೊಂದು ಏನಪ್ಪಾ ಅಂತ ಹೇಳಿದ್ರೆ ಯೋಜನೆಗೆ ಕೈ ಹಾಕಿರ್ತಕ್ಕಂಥದ್ದು. ಆ ರೀತಿಯ ಅಭಿಯಾನಕ್ಕಾಗಿ ಇವತ್ತು ಈ ಒಂದು ಶಾಲೆಯನ್ನ ಆಯ್ಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಈ ಶಾಲೆಯ ದುಸ್ಥಿತಿಯನ್ನ ಇವತ್ತು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳು ಇವತ್ತು ಶಿಥಿಲಾವಸ್ಥೆ ತಲುಪಿವೆ, ಎಷ್ಟು ಶಾಲೆಗಳು
ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಅಂತಕ್ಕಂಥ ಅಂಕಿ ಅಂಶವನ್ನ ನಾವು ನೀಡುತ್ತೇವೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ಕನ್ನಡ. ಇನ್ನು ದೇವದುರ್ಗ ಶಾಸಕಿಯಾಗಿರುವ ಕರೆಮ್ಮ ಅವರು ಶಾಲೆಯ ದುಸ್ಥಿತಿ ಬಗ್ಗೆ ಏನ್ ಹೇಳಿದ್ರು ನೋಡೋಣ. ಇಡೀ ಜಗತ್ತಿನಲ್ಲಿ ಮಾದರಿ ಕ್ಷೇತ್ರ ಮಾಡ್ತೀನಿ ಅಂತ ಹೇಳೋಂಥದ್ದು ಅವರು ಒಂದಲ್ಲ ಎರಡಲ್ಲ ಎಲ್ಲ ಸುಳ್ಳಿನ ಸರ್ದಾರವರು. ಅವ್ರು ಏನು ಮಾಡ್ಯಾರ ಅನ್ನೋಂಥದ್ದು ತಮ್ಮ ಮುಖಾಂತರ ಇಲ್ಲೇ ಶಾಲೆ ಮುಂದಾಗ ರೇಕಲ್ಮಡಿ ಶಾಲೆ ಮುಂದೆ ನಿಂತು ನೋಡಿದಾಗ ಅಲ್ಲಿಗ ಬೀಳೋ ಒಂದು ಸ್ಥಿತಿಯಲ್ಲಿ ಇದ್ದಂಥ ಒಂದು ಇದನ್ನ ನೋಡಿದಾಗ ನಿಮಗೆ ಗೊತ್ತಾಗ್ತದ. ಅಲ್ಲ ಎಲ್ಲ ಬೀಳಕ್ಕಾಗಿಲ್ಲ, ಇಲ್ಲಿ ಯಾರು ಕುಂದ್ರಕ್ಕೆ ಒಳ್ಳೆ ನೀರು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಏನಿಲ್ಲ ಅಂತೇಳಿ ಆದರೆ ನಾವು ಮಾಡ್ತೀವಿ ಮುಂದೆ. ಈಗ ಅವರು ಹೇಳಿದಂಥ ವಿದ್ಯಾಕಾಶಿ ಇಲ್ಲೇ ನೀವು ನೋಡ್ರಿ ಈಗ ಎಷ್ಟು ಸುಳ್ಳು ಹೇಳ್ಯಾರ ಅನ್ನೋಂಥದ್ದು. ಇಡೀ ತಾಲೂಕಾದ್ಯಂತ ನಿಜವಾಗ್ಲೂ ಅವರು ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ. ನಾವು ಬಂದಿವೆಲ್ಲ ಪ್ರತಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳಿಗೆ ಭೇಟಿಯಾಗಿ ಅಲ್ಲಿ ಏನು ಮೂಲಭೂತ ಸೌಕರ್ಯಗಳವ, ಏನು ಮಾಡಬೇಕನ್ನೋದ್ರ ಬಗ್ಗೆ ನಾವು ಅಧಿಕಾರಿಗಳ ಬಗ್ಗೆ. ಕೊಳ್ಳೇಗಾಲ ಟಿ ನರಸೀಪುರ ರಸ್ತೆಯಲ್ಲಿ ಭೀಕರ ಅಪಘಾತ ನಡೆದಿದ್ದು ಖಾಸಗಿ ಬಸ್ ಮತ್ತು ಕಾರು ನಡುವೆ ಅಪಘಾತ ನಡೆದಿದೆ. ಮಗು ಸೇರಿದಂತೆ ಕಾರಿನಲ್ಲಿದ್ದ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೊಳ್ಳೇಗಾಲ ಟಿ ನರಸೀಪುರ ರಸ್ತೆಯಲ್ಲಿ ಭೀಕರ ಆಕ್ಸಿಡೆಂಟ್ ನಡೆದಿದ್ದು ಅಪಘಾತದಿಂದಾಗಿ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಕುರುಬೂರು ಗ್ರಾಮದ ಪಿಂಜರ ಪೋಲ್ ಬಳಿ ಅಪಘಾತ ನಡೆದಿದ್ದು ಕಾರಲ್ಲಿ ಸಿಲುಕಿರುವ ವ್ಯಕ್ತಿಯನ್ನ ರಕ್ಷಿಸ್ತಾ ಇದ್ದಾರೆ ಸ್ಥಳೀಯರು. ಮಗು ಸೇರಿದಂತೆ ಹಲವರನ್ನ ಆಸ್ಪತ್ರೆಗೆ ಸ್ಥಳೀಯರು ಸೇರಿಸಿದ್ದಾರೆ. ಟಿ ನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಈಗಾಗಲೇ ನಿಮಗೆ ನಾವು ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀವಿ. ಭೀಕರ ಅಪಘಾತ ನಡೆದಿದೆ, ಯಾವ ರೀತಿಯಾಗಿ ಒಂದು ಆಕ್ಸಿಡೆಂಟ್ ನಡೆದಿದೆ ಅನ್ನೋದು. ಖಾಸಗಿ ಬಸ್ ಮತ್ತು ಕಾರು ನಡುವೆ ಅಪಘಾತ ಸಂಭವಿಸಿದ್ದು 6 ಜನ ಕಾರಿನಲ್ಲಿದ್ದವರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ವರದಿ ಕೂಡ ಆಗಿದೆ. ಅಪಘಾತದಿಂದಾಗಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಕುರುಬೂರು ಗ್ರಾಮದ ಪಿಂಜರ ಪೋಲ್ ಬಳಿ ಈ ಒಂದು ಭೀಕರ ಅಪಘಾತ ನಡೆದಿದೆ. ವೆಲ್ಕಮ್ ಬ್ಯಾಕ್. ಕೊಳ್ಳೇಗಾಲ ಟಿ ನರಸೀಪುರ ರಸ್ತೆಯಲ್ಲಿ ಭೀಕರ ಅಪಘಾತ ನಡೆದಿದ್ದು ಖಾಸಗಿ ಬಸ್ ಮತ್ತು ಕಾರು ನಡುವೆ ಭೀಕರ ಅಪಘಾತ ನಡೆದಿದೆ. ಮಗು ಸೇರಿದಂತೆ ಕಾರಲ್ಲಿದ್ದ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದೃಶ್ಯಾವಳಿಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಪಘಾತದಿಂದಾಗಿ ಕಾರಂತ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಕುರುಬೂರು ಗ್ರಾಮದ ಪಿಂಜರ ಪೋಲ್ ಬಳಿ ಅಪಘಾತ ನಡೆದಿದ್ದು ಈಗ ಕಾರಲ್ಲಿ ಸಿಲುಕಿರುವಂತಹ ವ್ಯಕ್ತಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಥಳೀಯರು. ಮಗು ಸೇರಿದಂತೆ ಹಲವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರ್ ಅಂತೂ ಈಗ ಅಲ್ಲಿ ಕಾರ್ ಇತ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವ ದೃಶ್ಯವನ್ನು ನೋಡ್ತಾ ಇದೀವಿ. ಅದೇ ರೀತಿಯಾಗಿ ಬಸ್ನ ಮುಂಭಾಗದ ದೃಶ್ಯವನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಭೀಕರವಾಗಿ ಒಂದು ಆಕ್ಸಿಡೆಂಟ್ ನಡೆದಿದೆ ಅಂತ ಹೇಳಿ. ಈಗಾಗಲೇ ಅಲ್ಲಿ ಕಾರ್ಲಿದ್ದವರನ್ನು ಕೂಡ ರಕ್ಷಣೆ ಮಾಡುವಂತಹ ಕೆಲಸವನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಮಗು ಸೇರಿದಂತೆ ಹಲವರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಸ್ಥಳೀಯರು. ಟಿ ನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಈಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಭೀಕರವಾದಂತಹ ಒಂದು ಅಪಘಾತ ನಡೆದಿದ್ದು ಇದು ಖಾಸಗಿ ಬಸ್ ಮತ್ತು ಕಾರು ನಡುವೆ. ಈಗಾಗಲೇ ಬಸ್ಸೇ ಇಷ್ಟರ ಮಟ್ಟಿಗೆ ಒಂದು ಈ ರೀತಿಯಾದಂತಹ ವ್ಯವಸ್ಥೆ ಆಗಿದ್ರೆ ಕಾರಿನಲ್ಲಿ ಇದ್ದಂಥವ್ರು ಹೇಗೆ ಬದುಕಿರೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು ಊಹಿಸಬಹುದು. ಕಾರಲ್ಲಿದ್ದಂತಹ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಇನೋವಾ ಕಾರು ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ಕಾರ್ ಅಲ್ವೇ ಅಲ್ಲ ಅನ್ನೋ ರೀತಿಯಾಗಿ ಆ ಒಂದು ಕಾರು ಆಕ್ಸಿಡೆಂಟ್ಗೆ ತುತ್ತಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಬಸ್ ಮತ್ತು ಕಾರ್ ನಡುವೆ ನಡೆದಂತಹ ಅಪಘಾತ ಸ್ಥಳದಲ್ಲೇ 6 ಮಂದಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ಕಾರಲ್ಲಿ ಮಗು ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಮಗು ಸೇರಿದಂತೆ ಹಲವರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳೀಯರು ಅಲ್ಲಿದ್ದಂತಹ ಒಂದು ಕಾರ್ನಲ್ಲಿದ್ದಂತಹವರನ್ನ ಹೊರತೆಗೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಬಂದಿದ್ದಾರೆ. ಒಂದು ಭೀಕರ ಅಪಘಾತಕ್ಕೆ ಇವತ್ತು ಮೈಸೂರಿನ ಕುರುಬೂರು ಪ್ಲೇಸ್ ಒಂದು ಸಾಕ್ಷಿ ಆಗಿದೆ ಅಂತಾನೆ ಹೇಳಬೇಕಾಗತ್ತೆ. ಇನ್ನು ಕೆಲವರನ್ನ ಈಗಾಗಲೇ ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ. ಬಟ್ ಒಂದು ಭೀಕರ ಅಪಘಾತ ನಡೆದಿದೆ.